ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಅನೇಕ ಜನರಿಗೆ ಅಸಹ್ಯವನ್ನು ಉಂಟುಮಾಡುವ ಒಂದು ಕನಸಿನ ಬಗ್ಗೆ ತಿಳಿದುಕೊಳ್ಳೋಣ. ಅದು ಕನಸಿನಲ್ಲಿ ಜಿರಳೆ ಕಾಕ್ರೋಚ್ ಕಾಣುವುದು. ಇಂತಹ ಕನಸು ಸಾಮಾನ್ಯವಾಗಿ ಮನಸ್ಸಿನ ಒತ್ತಡ, ಮರೆಮಾಚಿದ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿ ಅಥವಾ ಜೀವನದಲ್ಲಿ ಬದಲಾವಣೆಯ ಅಗತ್ಯವನ್ನು ಸೂಚಿಸುತ್ತದೆ. ಆದರೆ ಕನಸಿನ ಸಂಪೂರ್ಣ ಅರ್ಥವು ಜಿರಳೆ ಹೇಗೆ ಕಾಣಿತು ಎಂಬುದರ ಮೇಲೆ ಅವಲಂಬಿತವಾಗಿದೆ. ಜಿರಳೆ ಕನಸಿನ ಸಾಮಾನ್ಯ ಆಧ್ಯಾತ್ಮಿಕ ಅರ್ಥ. ಆಧ್ಯಾತ್ಮಿಕ ದೃಷ್ಟಿಯಿಂದ ಜಿರಳೆ ಎಂದರೆ ಹೊಂದಾಣಿಕೆಯ ಶಕ್ತಿ, ಬದುಕುಳಿಯುವ ಸಾಮರ್ಥ್ಯ ಮತ್ತು ಕಷ್ಟಗಳನ್ನು ಎದುರಿಸುವ ಮನೋಬಲ. ಆದರೆ ಅದು ಮನೆಯ ಅಶುಚಿತ್ವದೊಂದಿಗೆ ಸಂಬಂಧ ಹೊಂದಿರುವುದರಿಂದ ಜೀವನದಲ್ಲಿ ಸಂಗ್ರಹವಾಗಿರುವ ನಕಾರಾತ್ಮಕ ಚಿಂತನೆಗಳು, ಆತಂಕಗಳು ಅಥವಾ ಬಗೆಹರಿಯದ ಸಮಸ್ಯೆಗಳತ್ತ ಗಮನ ಹರಿಸುವ ಸಂಕೇತವೂ ಆಗಿರಬಹುದು. ಈ ಕನಸು ನಿಮಗೆ ನಿಮ್ಮ ಜೀವನವನ್ನು, ನಿಮ್ಮ ಸಂಬಂಧಗಳನ್ನು ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಪರಿಶೀಲಿಸುವ ಸಮಯ ಬಂದಿದೆ ಎಂಬ ಸಂದೇಶ ನೀಡಬಹುದು. ಕನಸಿನ ವಿವಿಧ ಸಂದರ್ಭಗಳ ಅರ್ಥ. ಒಂದು ಜಿರಳೆ ಕಾಣುವುದು. ಇದು ಚಿಕ್ಕ ಸಮಸ್ಯೆಯ ಅಥವಾ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಉಳಿದಿದೆ ಎಂಬ ಸೂಚನೆ. ಅದನ್ನು ನಿರ್ಲಕ್ಷಿಸದೆ ಪರಿಹರಿಸುವುದು ಉತ್ತಮ. 2. ಅನೇಕ ಜಿರಳೆಗಳು ಕಾಣುವುದು. ಇವು ಜೀವನದಲ್ಲಿ ಒತ್ತಡ, ಗೊಂದಲ ಅಥವಾ ಒಂದೇ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಶಾಂತ ಮನಸ್ಸಿನಿಂದ ಒಂದೊಂದಾಗಿ ಸಮಸ್ಯೆಗಳನ್ನು ಪರಿಹರಿಸಬೇಕು. 3. ಜಿರಳೆಯನ್ನು ಕೊಲ್ಲುವುದು. ಇದು ಅತ್ಯಂತ ಶುಭ ಸಂಕೇತ. ನೀವು ನಿಮ್ಮ ಸಮಸ್ಯೆಗಳನ್ನು ಜಯಿಸುವಿರಿ, ನಕಾರಾತ್ಮಕತೆಯಿಂದ ಹೊರಬರುವಿರಿ ಮತ್ತು ಹೊಸ ಆರಂಭದತ್ತ ಸಾಗುವಿರಿ ಎಂಬುದನ್ನು ಸೂಚಿಸುತ್ತದೆ. 4. ಜಿರಳೆ ನಿಮ್ಮ ಮೇಲೆ ಹತ್ತುವುದು. ಕೆಲವು ಜನರು ಅಥವಾ ಪರಿಸ್ಥಿತಿಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಕದಡಬಹುದು ಎಂಬ ಎಚ್ಚರಿಕೆ. ಅನಗತ್ಯ ಸಂಬಂಧಗಳು ಮತ್ತು ವಿಷಕಾರಿ ವ್ಯಕ್ತಿಗಳಿಂದ ದೂರವಿರುವುದು ಒಳಿತು. 5. ಮನೆಯೊಳಗೆ ಜಿರಳೆಗಳು ಕಾಣುವುದು. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು, ಒತ್ತಡ ಅಥವಾ ಮನೆಯ ವಾತಾವರಣದಲ್ಲಿ ಸುಧಾರಣೆಯ ಅಗತ್ಯವಿದೆ ಎಂಬ ಸೂಚನೆ. 6. ಹಾರುವ ಜಿರಳೆ ಕಾಣುವುದು. ನೀವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಒಂದು ಸಮಸ್ಯೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಧೈರ್ಯದಿಂದ ಅದನ್ನು ಎದುರಿಸುವುದು ಉತ್ತಮ. ಮನೋವೈಜ್ಞಾನಿಕ ಅರ್ಥ. ಮನೋವಿಜ್ಞಾನದ ಪ್ರಕಾರ ಜಿರಳೆ ಕನಸು ಎಂದರೆ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ಭಯ, ಆತಂಕ, ಅಪರಾಧ ಭಾವನೆ ಅಥವಾ ಒತ್ತಡದ ಪ್ರತಿಬಿಂಬವಾಗಿರಬಹುದು. ಹೆಚ್ಚು ಕೆಲಸದ ಒತ್ತಡ, ಕುಟುಂಬದ ಸಮಸ್ಯೆಗಳು ಅಥವಾ ಭವಿಷ್ಯದ ಚಿಂತೆಗಳಿಂದ ಇಂತಹ ಕನಸುಗಳು ಬರಬಹುದು. ಆಧ್ಯಾತ್ಮಿಕ ಸಲಹೆಗಳು. ಪ್ರತಿದಿನ ಬೆಳಿಗ್ಗೆ ದೇವರ ಸ್ಮರಣೆ ಅಥವಾ ಪ್ರಾರ್ಥನೆ ಮಾಡಿ. ಮನೆ ಮತ್ತು ಮನಸ್ಸು ಎರಡನ್ನೂ ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡಿ. ಕ್ಷಮೆ, ಕೃತಜ್ಞತೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ.